ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆ ಟೈಮ್ ಎಷ್ಟು ನೋಡ್ತೀನಿ ಒಮ್ಮೆ. 9:30, ಬೆಳಿಗ್ಗೆ 9:30 ಆಯಿತು. ಇವತ್ತು ಸಂಡೇ, ಹ್ಯಾಪಿ ಸಂಡೇ. ನಿಮಗೆ ಯಾರಿಗೂ ಹ್ಯಾಪಿ ಸಂಡೇ ಅಲ್ಲದಿದ್ದರೂ ನನಗೆ ಹ್ಯಾಪಿ ಸಂಡೇ. ಯಾಕಂದರೆ ಸಂಡೇ ಬಂತಂತ ಹೇಳಿದರೆ ಸಾಕು, ನಾನು ಲೇಟ್ ಎದ್ದೇಳೋದು ಆಯಿತಾ. ನೈಟೇ ಎಲ್ಲ ಬೆಳಿಗ್ಗೆ ಚಹಾಕ್ಕೆ ತಿಂಡಿ ಎಲ್ಲ ರೆಡಿ ಮಾಡಿಡೋದು, ಮತ್ತು ಸ್ವಲ್ಪ ಲೇಟಾಗಿ ಎದ್ದೇಳೋದು. ಸೊ ನಮ್ಮ ರೂಮಿನ ಮುಂದೆ ಪರಿಸರ ನೋಡಿ, ಮಳೆ ಬಂದು ಎಲ್ಲ ಗೊಜ್ಜೆಯಾಗಿ ಹೋಗಿದೆ ಮಾರೆ. ಹಾಗೆ ಇವತ್ತು ನನಗೆ ತುಂಬ ಕೆಲಸ ಇದೆ. ಏನು ಕೆಲಸ? ಇವಾಗ ಎದ್ದದಷ್ಟೇ ಎದ್ದು ಫಸ್ಟೇ ಸ್ವಲ್ಪ ರೆಡಿ ಅದೇ, ಯಾಕಂದರೆ ವೀಡಿಯೋ ಸ್ವಲ್ಪ ಕ್ವಾಲಿಟಿ ಎಲ್ಲ ಇರಲಿ ಅಂತ ಹೇಳ್ಕೊಂಡು. ಎದ್ದ ತಕ್ಷಣ ಒಂಥರ ಒಟ್ರಾಶಿ ಮುಖ ಎಲ್ಲ ತೋರಿಸೋದು ಬೇಡ ಅಂತ. ಒಟ್ರಾಶಿ ಅಂತೆಲ್ಲ ಚೆಂದ ಇರ್ತೀನಿ, ಆದರೆ ಸ್ವಲ್ಪ ಅಲಂಕಾರ ಎಲ್ಲ ಮಾಡಿದರೆ ಚೆಂದ ಅಲ್ಲ. ಹಾಗೆ ಇವಾಗ ನಾನು ಏನು ಮಾಡಬೇಕು ಕೆಲಸ ಅಂತ ಹೇಳಿದರೆ, ನಿನ್ನೆ ಎಂತ ಇಡ್ಲಿ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಹಾಗೆ ಹಿಟ್ಟೆಲ್ಲ ಕಡ್ದು ಇಟ್ಟಿದ್ದೆ. ಸೊ ಇವಾಗ ಇಡ್ಲಿ ಮಾಡಬೇಕು. ಇಡ್ಲಿ ಫಸ್ಟಿಗೆ ಮಾಡುವ. ಇಡ್ಲಿ ಮಾಡಿದ ನಂತರ ಚಟ್ನಿ ಏನಾದರೂ ಮಾಡಬೇಕು. ಹಾಗೆ ಮತ್ತು ಇವತ್ತು ತುಂಬ ಕೆಲಸ ಇದೆ. ಏನೇನು ಕೆಲಸ ಇದೆ ಅಂತೇಳಿ ಹೇಳ್ತೀನಿ. ಫಸ್ಟಿಗೆ ಇವಾಗ ಇಡ್ಲಿ ಮಾಡುವ. ಇಡ್ಲಿ ಎಲ್ಲ ಯಾರಿಗೆ ಮಾಡಲಿಕ್ಕೆ ಗೊತ್ತಿದೆ? ಎಲ್ಲರಿಗೆ ಮಾಡಲಿಕ್ಕೆ ಗೊತ್ತಿರ್ಬೋದು. ಸೊ ತುಂಬ ಚಂದ ಹುಳಿ ಬಂದಿದೆ ಆಯಿತಾ. ನೈಟೇ ನಾನು ಕಡ್ದಿಟ್ಟೆ. ಇಡ್ಲಿ ಎಲ್ಲ ಮಾಡಿದರೆ ಸ್ವಲ್ಪ ಈಸಿ ಆಗುತ್ತೆ. ಇಲ್ಲದಿದ್ದರೆ ದೋಸೆ ಎಲ್ಲ ಮಾಡೋದಾದರೆ ನಾವು ಇಲ್ಲಿ ನಿಂತ್ಕೊಂಡಿರಬೇಕು, ಇದರ ಪಕ್ಕನೇ ಕಿಚನ್ ಹತ್ರನೇ ಇರಬೇಕು. ಸೊ ಇಡ್ಲಿ ಪುಂಡಿ ಆ ಥರ ಏನಾದರೂ ಮಾಡಿದರೆ ನಮಗೆ ಇಲ್ಲಿ ಎಲ್ಲ ರೆಡಿ ಮಾಡಿಟ್ಟು ಬೇರೆ ಕೆಲಸ ಮಾಡ್ಬೋದಲ್ಲ, ಡ್ಯೂಟಿ ಇದ್ದರೆ ಹೊರಡ್ಬೋದು. ಸೊ ಹಾಗೆ ನನಗೆ ಸಂಡೇ ಅಂತ ಹೇಳಿದರೆ ತುಂಬ ಖುಷಿ ಆಗೋದು. ಸ್ಯಾಟರ್ಡೇನೇ ತುಂಬ ಖುಷಿ. ಸಂಡೇ ಸ್ವಲ್ಪ ಲೇಟ್ ಎದ್ದೇಳ್ಬೋದು ಅಂತ. ಅದು ಡ್ಯೂಟಿಗೆ ಹೋಗೋರೆಲ್ಲರಿಗೂ ಕೂಡ ಆ ಥರನೇ. ನಮ್ಮ ಮನೇಲಿರುವಾಗ ಹಾಗೆ ಅಮ್ಮನ ಹತ್ರ ಶನಿವಾರನೇ ಇರೋದು. ನಾನು ಬೇಗ ಲಕ್ಕಿ ನಾನೆಲ್ಲ 10 ಗಂಟೆ ಲಕ್ಕೋಣ ಅಂತ. ಮತ್ತು ಇಲ್ಲಿ ಮಂಗಳೂರಲ್ಲಿ ಇರುವಾಗ ಸಹ ಅಣ್ಣನ ಹತ್ರ ಹೇಳ್ತಿದ್ದೆ, ಹಾಗೆ ಹೇಳ್ತಿದ್ದೆ ಆಯಿತಾ. ಗೊತ್ತಿದ್ಯಾ ನಾನಿಲ್ಲ ಹೋಗ್ತಿದ್ದೆ ಅಂತ. ನನಗೆ ಹಾಲಿಡೇ ಸಂಡೇ. ಈ ಮಳೆಗಂತೂ ಬೆಳಿಗ್ಗೆ ಎತ್ತಲಿಕ್ಕೆ ಆಗಲಿಲ್ಲ. ಇವತ್ತು ನಿನ್ನೆ ಸ್ವಲ್ಪ ನೈಟ್ ಕಮ್ಮಿ ಅಂತ ಅಂದ್ಕೊಳ್ತೀನಿ ನಾನು. ಸೊ ಹಾಗೆ ಇಂಥ ಗಿನ್ನಲು, ಇದಕ್ಕೆ ಗಿನ್ನಲ್ ಅಂತ ಹೇಳೋದು, ನಾನು ಹೇಳೋದು ಆ ಥರ. ನೀವು ಯಾವ ಥರ ಹೇಳ್ತೀರಿ ಕಮೆಂಟ್ ಹಾಕಿ. ಇದಕ್ಕೆ ಎಣ್ಣೆ ಹಚ್ಚಬೇಕು. ಎಣ್ಣೆ ಹಚ್ಚಿ ಫುಲ್ಲು ಇರಬಾರ್ದು ಆಯಿತಾ. ಸ್ವಲ್ಪ ಗ್ಯಾಪ್ ಇರಬೇಕು. ಹಾಗೆ ಎಷ್ಟು ಹೋಯಿತು ಹೀಗೆ ಇದರಲ್ಲಿ ಇಡಬೇಕು. ಹಾಗೆ ಇದು ನಾವು ಇಲ್ಲಿ ರೂಮಿಗೆ ಅಂತ ಒಂದು ಸಣ್ಣ ತಗೊಂಡದ್ದು. ಅಂದರೆ ತಿಂಡಿ ಯಾವತ್ತು ದೋಸೆ ನಮಗೊಂದು ಟೆನ್ಷನ್ ಯಾವುದು ಉಂಟು, ಇಂಥ ತಿಂಡಿ ಮಾಡೋದು ಡೈಲಿ ಒಂದೇ ಥರದ್ದು ಮಾಡಿದರೆ ನಮಗೆ ಬೋರ್ ಆಗ್ತದೆ. ಅದರಲ್ಲೂ ನನ್ನ ಗಂಡನೇ ಅಂತ ಆಗೋದೇ ಇಲ್ಲ ಮಾರೆ. ವೆರೈಟಿ ತಿಂಡಿ ಆಗಬೇಕು. ಹಾಗೆ ಅದಕ್ಕೆ ಒಮ್ಮೆ ಹೇಳ್ತೇನೆ ನೀವೇ ಮಾಡಿ ಅಂತ. ಎಲ್ಲ ಗೊತ್ತಿರ್ತದೆ, ಆದರೂ ಮಾಡೋದಿಲ್ಲ. ಗೈಸ್, ಇಡ್ಲಿ ರೆಡಿ ಆಗ್ತಾ ಇದೆ ನೋಡಿ. ಇಲ್ಲಿ ರೆಡಿ ಆಗ್ತಾ ಇದೆ ಇಡ್ಲಿ. ಸೊ ಅದಕ್ಕೆ ಸಾಂಬಾರು ಹಾಕಬೇಕಲ್ಲ. ನಾನು ನಿನ್ನೆ ಮೊಟ್ಟೆ ಬುರ್ಜಿ ಮಾಡಿದ್ದು. ಸೊ ಅದರಲ್ಲಿ ಇಡ್ಲಿ ತಿನ್ನಲಿಕ್ಕೆ ಆಗೋದಿಲ್ಲಲ್ಲ, ಅದಕ್ಕೆ ಚಟ್ನಿ ಮಾಡುವ ಅಂತೇಳಿ. ಮತ್ತು ನಿನ್ನೆ ಕೋಳಿ ಮಾಡ್ಬೋದಿತ್ತು, ಆದರೆ ನಾನು ಒಬ್ಬಳೇ ಇದ್ದೆಲ್ಲ, ಹಸ್ಬೆಂಡ್ ಬೇರೆ ಇರಲಿಲ್ಲ. ಸೊ ಹಾಗೆ ಚಿಕನ್ ತರಲಿಲ್ಲ. ಇವತ್ತು ಬರ್ತಾರೆ.
ಹಾಗೆ ಸಂಜೆಯಲ್ಲಿ ಆದರೂ ಚಿಕನ್ ಮಾಡುವ ಅಂತ ಇದ್ದೀವಿ, ಸಂಡೇ ಬೇರೆ ಅಲ್ವಾ. ಸೊ ಹಾಗೆ ಇವಾಗ ಚಟ್ನಿ ಮಾಡಬೇಕು ಗೈಸ್. ಚಿಕನ್ ಇದ್ರೆ ಎಷ್ಟು ಚಂದ ಅಲ್ಲ, ಚಿಕನ್ ಫಿಶ್ ಸಾರೆಲ್ಲ ವಾವ್. ಮತ್ತು ನಿನ್ನೆ ತಂದಿದ್ರು ಸಹ, ನಿನ್ನೆ ಬಂದು ನಮಗೆ ತುಂಬ ಕಷ್ಟ ಆಗ್ತದೆ ನೈಟ್ ಬರುವಾಗ. ನಿನ್ನೆ 7:30 ಆಗಿದೆ ಡ್ಯೂಟಿಯಿಂದ ಬರುವಾಗ. ಸೊ ಅಷ್ಟು ಲೇಟ್ ಬಂದುಕೊಂಡು ಮತ್ತೆ ಬಸ್ ಇಲ್ಲಿ ಬಂದು ಡ್ಯೂಟಿಯಾಗಿ ಸಾಕಾಗಿ ಹೋಗ್ತದೆ, 10:30 ಆಗ್ತದೆ ಎಲ್ಲ ಮುಗಿಯುವಾಗ. ಅದಕ್ಕೋಸ್ಕರ ನಿನ್ನೆ ಏನು ತರಲಿಲ್ಲ, ಬುಜ್ಜಿ ಮಾಡಿ ಊಟ ಮಾಡಿದೆ. ಸೊ ಇವತ್ತು ನೋಡಬೇಕು, ಸಂಜೆ ಏನಾದರೂ ಚಿಕನ್ ತರುವ ಪ್ಲ್ಯಾನ್ ಮಾಡಬೇಕು. ನೋಡಿ ಅಮ್ಮ ಇಡ್ಲಿ ರೆಡಿ. ಸೊ ಹಾಗೆಯೇ ಇಲ್ಲಿ ಸಾಂಬಾರು ರೆಡಿ ಆಗ್ತಾ ಇದೆ, ಹಾಗೆಯೇ ಇಲ್ಲಿ ಚಹಾ ರೆಡಿ ಆಗ್ತಾ ಇದೆ. ಸೊ ಎಲ್ಲನೂ ರೆಡಿ ಆಗ್ತಾ ಇದೆ, ಹಸಿವಾಗ್ತಾ ಇದೆ. ಟೈಮ್ ಎಷ್ಟು ಗೊತ್ತಾ, 10:15 ಸಂಡೇ ಅಲ್ವಾ. ಸೊ ಹಾಗೆ ಸ್ವಲ್ಪ ಲೇಟ್ ಆಯಿತು. ಫಸ್ಟಿಗೆ ಇದು ಚಟ್ನಿ ಮಾಡುವ ಅಂತ ಅಂದ್ಕೊಂಡೆ. ಸೊ ಮತ್ತೆ ಆಯಿತು ಬೇಡ ಅಂತ. ಟೈಮ್ ಆಯಿತು, ಇವಾಗ 11 ಗಂಟೆ ಹತ್ರ ಆಯಿತು. ಸೊ ಚಟ್ನಿ ಮಾಡಿದರೆ ಮತ್ತು ಮತ್ತೇನೋ ಸಾಂಬಾರು ಮಾಡಬೇಕು ಊಟಕ್ಕೆ. ಸೊ ಒಂದರಲ್ಲೇ ಆಗ್ತದೆ ಅಲ್ವಾ, ಸಾಂಬಾರೇ ಮಾಡಿದರೆ ಮಧ್ಯಾಹ್ನಕ್ಕೆ ಆಗ್ತದೆ. ಸೊ ಹಾಗೆ ಸಾಂಬಾರು ಮಾಡಿದೆ. ಎಣ್ಣೆ ಹಾಕಿದರೆ ಸ್ವಲ್ಪ ನೀಟಾಗಿ ಇದ್ದಿರ್ತದೆ. ಇಡ್ಲಿ ನಂಗೆ ನಿಜವಾಗ್ಲೂ ಇಡ್ಲಿ ತುಂಬ ಇಷ್ಟ. ನಮ್ಮ ಮನೆಯಲ್ಲಿ ಮಾತ್ರ ದೀಪಾವಳಿಗೆ ಮಾತ್ರ ಮಾಡ್ತಿದ್ದದು ನಾವು ಸಣ್ಣ ಇರುವಾಗ. ಸೊ ಬೇರೆ ದಿನ ಎಲ್ಲ ಮಾಡ್ತಿರ್ಲಿಲ್ಲ. ಇಡ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ ನಮಗೆ ದೀಪಾವಳಿ, ಅವಾಗ ಸಣ್ಣ ಇವಾಗ ಒಮ್ಮೆ ಮಾಡ್ತಾರೆ. ಸೊ ನನಗೆ ಚಿಕನ್ ಸಾರು ಮತ್ತು ಇಡ್ಲಿ ತುಂಬ ಇಷ್ಟ. ಬಿಸಿ ಇದೆ. ಸ್ವಲ್ಪ ತಣ್ಣಗಾದರೆ ನೀರಲ್ಲಿ ಇಡಬೇಕು, ತಣ್ಣಗಾದರೆ ಸ್ವಲ್ಪ ಬೇಗ ನೀಟಾಗಿದ್ದೇ ಇರ್ತದೆ. ಎಣ್ಣೆ ಹಾಕೋದಕ್ಕೆ ಅಲ್ವಾ, ಸ್ವಲ್ಪ ನೀಟಾಗಿದ್ದಿರಲಿ ಅಂತ. ಸೊ ಹಾಗೆ ನನಗೆ ಸಿಕ್ಕಾಪಟ್ಟೆ ಹಸಿವಾಗ್ತಾ ಇದೆ ಗೈಸ್. ಯಾವತ್ತೂ ಇದು ಎಂತಪ್ಪ ಸಾಂಬಾರು ಕುದಿಯುತ್ತೆ ಅಂತೇಳಿ ಕಾಯ್ತಾ ಇದ್ದೀನಿ. ಎಲ್ಲ ಬೇಗ ಮಾಡಿದ್ದೆ. ಸೊ ಸಾಂಬಾರು ಆದಮೇಲೆ ಹೀಗೆ ತಿನ್ನೋಣ. ಸಾಂಬಾರು ಏನು ಸಾಂಬಾರು, ಬಟಾಟೆ ಮತ್ತು ಟೊಮೆಟೊ ಅದೇ ಇದ್ದದಿಲ್ಲಿ. ಸಾಂಬಾರು ಮಾಡಲಿಕ್ಕೆ ಬೇರೆ ಎಲ್ಲ ಏನಿರಲಿಲ್ಲ. ನಾವು ಜಾಸ್ತಿ ತಂದಿಡುವುದಿಲ್ಲ, ಅಂದರೆ 2 ದಿನಕ್ಕೆ ಬೇಕಾಗುವಾಗೆ ತರೋದು. ಮತ್ತು ಹೋಗ್ತಾ ಇರ್ತೀವಲ್ಲ ಪೇಟೆಗೆ ಹೋಗಿ ಬರೋದಲ್ಲ, ಸ್ವಲ್ಪ ಫ್ರೆಶ್ ಆಗಿರಲಿ ಅಂತ ಹೇಳ್ಕೊಂಡು ಹಾಗೆ ತರೋದು ಸಾಂಬಾರು ಮಾಡೋದು ಹಾಗೆ. ಓಕೆ ಗೈಸ್, ಈ ಲಾಗನ್ನು ಇಲ್ಲಿಗೆ ಹೆಣ್ಣು ಮಾಡ್ತೀನಿ. ಸೊ ಇನ್ನೊಂದು ಲಾಗ್ ಜೊತೆ ನಾನು ಸಿಗ್ತೀನಿ. ಇವತ್ತು ಸಂಜೆವರೆಗೆ ಫುಲ್ ಬಿಸಿ, ಯಾಕಂದರೆ ಲಾಗ್ ಮಾಡ್ತಾಯಿದ್ರೆ ನನ್ನ ಕೆಲಸ ನಿಜವಾಗ್ಲೂ ಆಗೋದೇ ಇಲ್ಲ. ಇಡ್ಲಿ ಮತ್ತು ಸಾಂಬಾರು ರೆಡಿ. ಸೊ ಇದೊಂದು ಸ್ವಲ್ಪ ದೊಡ್ಡ ಆಯಿತು, ಇದರದ್ದೇ ಕಪ್ಪು ಇತ್ತು, ಅದು ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. ಹೊಡೆದಾಕಿದಾರಾ ಏನು ಅಂತ ಗೊತ್ತಿಲ್ಲ, ಇಲ್ಲಿ ಕಾಣ್ತಾ ಇಲ್ಲ. ಒಂದು 3-4 ಇತ್ತು ಆಯಿತಾ, ಅದು ಕಾಣ್ತಾ ಇಲ್ಲ. 3 ಎಲ್ಲ ಸೊ ಗೊತ್ತಿಲ್ಲ. ಸೊ ಅದಕ್ಕೆ ಇದನ್ನು ತಗೊಂಡಿದ್ದೀನಿ. ಮತ್ತು ಚಾಯ್ ಇದರಲ್ಲಿ ದೊಡ್ಡದ್ರಲ್ಲಿ. ಹಾಗೆ ನನಗೆ ಹಾಲು ಟೀ ಅಂದರೆ ತುಂಬ ಇಷ್ಟ. ಸೊ ಹಾಗೆ